ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಇಬ್ರು ಸೇರಿ ಟಿವಿನ ನೋಡ್ತಿದ್ರು. ಟಿವಿಯಲ್ಲಿ ಐಫೆಲ್ ಟವರ್ನ ನೋಡಿ ಚಂದ್ರಕಾಂತ ಈ ರೀತಿ ಅನ್ಕೊಂಡ್ಲು, ವಾವ್, ಎಷ್ಟು ಅಂದವಾಗಿದೆ ಈ ಟವರ್. ನಾನು ನನ್ ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ನೋಡುವಾಗ್ಲೇ ಅನ್ಕೊಂಡೆ, ಹೆಂಗಾದ್ರೂ ಈ ಟವರ್ನ ನೋಡ್ಬೇಕು ಅಂತ. ಏನ್ ಮಾಡೋದಿತ್ತು, ಏನಕ್ಕಾದ್ರೂ ಅದೃಷ್ಟ ಮಾಡಿರ್ಬೇಕು. ಆದ್ರೆ ನನ್ ಜಿಂದಗಿಯಲ್ಲಿ ಒಂದ್ ಸಲನಾದ್ರೂ ಹೋಗ್ತೀನೋ ಇಲ್ವೋ ಅಂತ ಬೇಜಾರಾಗ್ತಾಳೆ. ಅದನ್ನು ಕೇಳಿಸ್ಕೊಂಡ ಸೂರ್ಯಕಾಂತ, ಏನ್ ಹುಡ್ಗಿ ನಿನ್ ಹಿಂಸೆ, ನೆಮ್ಮದಿಯಿಂದ ಟಿವಿ ಕೂಡ ನೋಡಕ್ ಬಿಡಲ್ವಾ ನೀನು ಅಂತ ಕಿರ್ಚ್ಕೊಂಡ್ರು. ಅದಕ್ಕೆ ಚಂದ್ರಕಾಂತ ಹತ್ಕೊಂಡು, ಹಿಂಸೆ ಅಲ್ಲ ಅತ್ತೆ, ನನ್ ಬಾಧೆ. ನಾನ್ ಇವತ್ತಿನವರೆಗೂ ಐಫೆಲ್ ಟವರ್ನ ನೋಡೇ ಇಲ್ಲ. ನಂಗಷ್ಟಕ್ಕೂ ಅದನ್ನ ನೋಡೋ ಅದೃಷ್ಟ ಇದೆಯೋ ಇಲ್ವೋ. ಅದಕ್ಕೆ ಸೂರ್ಯಕಾಂತ, ಇವಾಗೇನು, ನಿನಗೆ ಆ ಪ್ಯಾರಿಸ್ಗೆ ಕರ್ಕೊಂಡೋಗ್ಬೇಕು ಅಷ್ಟೇ ಅಲ್ವಾ, ಒಂದ್ಸಲ ನನ್ ಜೊತೆ ಬಾ ಅಂತ ಚಂದ್ರಕಾಂತನ ಅವರ ರೂಮ್ ಒಳಗ್ ಕರ್ಕೊಂಡೋದ್ರು. ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಬೈಕ್ನ ಹೊರಗಡೆ ತೆಗೆದ್ರು ಸೂರ್ಯಕಾಂತ. ಆ ಚಿಕ್ಕ ಬೈಕ್ ಅನ್ನು ನೋಡಿದ ಚಂದ್ರಕಾಂತ ಬಿದ್ದು ಬಿದ್ದು ನಕ್ಕದ್ಲು. ಏನತ್ತೆ, ನಾವಿದ್ರಲ್ಲಿ ಹೋಗ್ತಿದೀವಾ ಏನೋ ಐಫೆಲ್ ಟವರ್ನ ನೋಡೋದಿಕ್ಕೆ ಅಂತ ತುಂಬಾ ಹಂಗಿಸ್ಕೊಂಡು ನಕ್ಕದ್ಲು. ಆಗ ಸೂರ್ಯಕಾಂತ, ಏನೇ ಹಂಗ್ ನಗ್ತಿದ್ಯಾ, ಇದು ಮ್ಯಾಜಿಕ್ ಬೈಕ್ ಅಂತ ನೆಲದ ಮೇಲೆ ಇಟ್ರು. ಅದು ಸ್ವಲ್ಪ ಸ್ವಲ್ಪ ದೊಡ್ಡದಾಯ್ತು. ಅದನ್ನು ನೋಡಿದ ಚಂದ್ರಕಾಂತ ಶಾಕ್ ಆದ್ಲು. ಹಾಯ್, ವಾವ್, ಏನಿದೆ ಈ ಬೈಕು. ಹೌದು ಅತ್ತೆ, ಈ ಬೈಕ್ ಮೇಲೆ ಪ್ಯಾರಿಸ್ ಹೋಗೋದಕ್ಕೆ ಎಷ್ಟ್ ದಿನ ಆಗುತ್ತೆ. ಅರೆ ನನ್ ಸುಪ್ನಾತಿ ಸೊಸೆನೆ, ಇದು ಮ್ಯಾಜಿಕ್ ಬೈಕ್ ಕಣೆ. ನೀನು ಯಾವ ಜಾಗಕ್ ಬೇಕಾದ್ರೂ ನಿಮಿಷದಲ್ಲಿ ಹೋಗ್ಬೋದು. ಅದು ಮಾತ್ರ ಅಲ್ದೆ ಇದ್ರಲ್ಲಿ ಎಷ್ಟು ಜನ ಕೂತ್ಕೊಂಡ್ರು ಇನ್ನೂ ಕೂತ್ಕೊಳ್ಳೋಕೆ ಜಾಗ ಇರುತ್ತೆ ಅಂತ ಆ ಬೈಕ್ ಬಗ್ಗೆ, ಅದರ ಫೀಚರ್ಸ್ ಬಗ್ಗೆ ಎಲ್ಲಾನು ಹೇಳಿದ್ರು. ಅದನ್ನು ಕೇಳಿದ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಲು. ಆ ಸಂತೋಷದಲ್ಲಿ ಈ ರೀತಿ ಹೇಳಿದ್ಲು, ಹರೇ ಸೂಪರ್ ಅತ್ತೆ, ಇನ್ನೇನಕ್ಕೆ ಯೋಚನೆ ಮಾಡ್ಬೇಕು, ಬನ್ನಿ ಬೇಗ ಹೋಗೋಣ. ಆಗ ಸೂರ್ಯಕಾಂತ ಕೂಡ ಸರಿ ಅಂದ್ರು. ಸರಿ, ಮತ್ತೆ ಹತ್ಕೋ ಹೋಗೋಣ. ಆ ರೀತಿ ಇಬ್ರು ಪ್ಯಾರಿಸ್ಗೆ ಹೊರಡ್ತಾರೆ. ಅಲ್ಲಿ ಐಫೆಲ್ ಟವರ್ ಮುಂದೆ ಸೆಲ್ಫಿಗಳನ್ನ ತಗೊಂಡು ಫುಲ್ ಆಗಿ ಎಂಜಾಯ್ ಮಾಡಿ ಮನೆಗ್ ಬರ್ತಾರೆ. ಆಮೇಲೆ ಅವ್ರ ಕೆಲ್ಸದ ಮೇಲೆ ಅವರು ಹೊರಟೋಗ್ತಾರೆ. ಆದ್ರೆ ಚಂದ್ರಕಾಂತ ಮನ್ಸೊಳಗಡೆ ಆ ಬೈಕ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ. ಮನ್ಸೊಳಗೆ ಈ ರೀತಿ ಅನ್ಕೊಂತಾಳೆ, ಇದೇನೋ ತುಂಬಾ ಚೆನ್ನಾಗಿದೆ, ಯಾವ ಚಾರ್ಜು ಇಲ್ದೇನೆ ಒಳ್ಳೆ ತನದಿಂದ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗ್ಬಿಟ್ ಬರ್ಬೋದು ಈಸಿಯಾಗಿ, ಅದು ಕೂಡ ನಿಮಿಷದಲ್ಲೇ ಅಂತ ಯೋಚನೆ ಮಾಡಿ ನಗ್ತಿದ್ಲು. ಆವಾಗ ಅವಳಿಗೊಂದ್ ಐಡಿಯಾ ಬರುತ್ತೆ. ಮನ್ಸೊಳಗಡೆ, ಏನಾದ್ರೂ ಮಾಡಿ ಈ ಸಲ ಅಮೇರಿಕಾಗ್ ಹೋಗ್ಬೇಕು. ಅದಲ್ದೆ ಅತ್ತೆ ಹೇಳಿದ್ರಲ್ಲ, ಈ ಬೈಕಲ್ಲಿ ಎಷ್ಟ್ ಜನ ಹತ್ತಿದ್ರು ಇನ್ನೊಬ್ರು ಕುತ್ಕೊಳಕ್ ಜಾಗ ಇರುತ್ತೆ ಅಂತ. ಸೊ ಎಲ್ಲರ ಹತ್ರ ದುಡ್ಡು ತಗೊಂಡು ಅವ್ರನ್ ಕೂಡ ಕರ್ಕೊಂಡು ಹೋಗ್ಬೇಕು. ವಾರಿ ವಾ, ಏನ್ ಐಡಿಯಾ ನಿನ್ಗೆ. ಇದ್ರ ಜೊತೆಗೆ ಅಮೆರಿಕ ನೋಡ್ದಂಗೂ ಇರುತ್ತೆ, ಅದಕ್ಕೂ ಮೇಲೆ ದುಡ್ಡು ಬರುತ್ತೆ. ವಾ ಚಂದು, ಏನ್ ಬ್ರೈನೇ ನಿನ್ಗೆ ಅಂತ ಹೇಳಿ ಅವಳಗವಳೆ ಹೆಮ್ಮೆ ಪಟ್ಕೊಂಡು ತಕ್ಷಣ ಆ ಪೆಟ್ಟಿಗೆಯಿಂದ ಆ ಬೈಕ್ ನ ತೆಗಿತಾಳೆ. ಅಕ್ಕ ಪಕ್ಕದಲ್ಲಿರೋ ಅವಳ ಸ್ನೇಹಿತರ ಹತ್ರ ಹೋಗಿ ಅಮೆರಿಕಾ ಟ್ರಿಪ್ ಬಗ್ಗೆ ಹೇಳ್ತಾಳೆ. ಎಲ್ಲರೂ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಎಲ್ಲರ ಹತ್ರ ಇಂದಾನು ದುಡ್ಡನ್ ತಗೊಂಡು ಎಲ್ಲಾರ್ನು ಬೈಕ್ ಮೇಲೆ ಕೂರಿಸ್ತಾಳೆ. ಅದ್ರಲ್ಲಿ ಒಬ್ಬ ಸ್ನೇಹಿತೆ ಈ ರೀತಿ ಹೇಳ್ತಾಳೆ, ಅರೆ ನಾವ್ ಫ್ರೆಂಡ್ಸ್ ಅಲ್ವೇನೆ, ಡಿಸ್ಕೌಂಟ್ ಏನಾದ್ರೂ ಇದ್ಯಾ ಏನು ಅಂತ ಕೇಳಿದ್ಲು. ಆಗ ಚಂದ್ರಕಾಂತ ಈ ರೀತಿ ಹೇಳ್ತಾಳೆ, ಏನು ಇವತ್ತು ಫ್ರೆಂಡಾ, ಮೊನ್ನೆ ಬೆಳಗ್ಗೆ ಒಂದ್ ಚಮಚ ಸಕ್ಕರೆ ಕೊಡೆ ಅಂದ್ರೆ ಇಲ್ಲ ಅಂದೆ, ನಿನಗೆ ಡಿಸ್ಕೌಂಟ್ ಕೊಡ್ಬೇಕೇನು. ಡಿಸ್ಕೌಂಟ್ ಇಲ್ಲ ಏನಿಲ್ಲ, ಫಿಕ್ಸ್ಡ್ ಪ್ರೈಸ್, ಬರೋಂಗಿದ್ರೆ ಬಾ, ಇಲ್ಲ ಅಂದ್ರೆ ಹೋಗು. ಇನ್ನೇನು ಮಾಡಕ್ಕಾಗ್ದೆ ಚಂದ್ರಕಾಂತಳಿಗೆ ಅವಳು ದುಡ್ಡನ್ನ ಕೊಟ್ಟು ಬೈಕ್ಗೆ ಹತ್ಕೊಂತಾಳೆ. ಆ ರೀತಿ ಎಲ್ರೂ ಬೈಕ್ ಮೇಲೆ ಅಮೆರಿಕಾಗ್ ಹೋಗಕ್ಕೆ ಶುರು ಮಾಡ್ತಾರೆ. ಹೋಗುವ ದಾರಿ ಮಧ್ಯದಲ್ಲಿ ಎಷ್ಟೋ ಜಲಪಾತಗಳು, ನದಿ, ಗುಡ್ಡ, ಬೆಟ್ಟಗಳನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ.
ಸಡನ್ ಆಗಿ ಅರಣ್ಯದ ಮಧ್ಯ ಬೈಕ್ ಸ್ಟಾಪ್ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರೂ ಸ್ಟಾರ್ಟ್ ಆಗ್ಲಿಲ್ಲ. ಎಷ್ಟು ಪ್ರಯತ್ನ ಪಟ್ರೂ ಶುರು ಆಗ್ದಿರೋ ಕಾರಣ ಬೈಕ್ ಮೇಲಿದ್ದ ಎಲ್ಲರಿಗೂ ಭಯ ಶುರು ಆಗುತ್ತೆ. ಅದು ಮಾತ್ರ ಅಲ್ಲದೆ ದಟ್ಟವಾದ ಕಾಡ್ನಲ್ಲಿ ಮೃಗಗಳ ಶಬ್ದಕ್ಕೆ ಅವರೆಲ್ಲರೂ ಭಯದಿಂದ ನಡ್ಗೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಭಯದಿಂದ ನಡುಕೊಂಡು ಚಂದ್ರಕಾಂತಾಳನ್ನು ಬೈಕ್ನ ಶುರು ಮಾಡೋದಕ್ಕೆ ಹೇಳ್ತಾರೆ. ಚಂದ್ರಕಾಂತ ಬೈಕ್ ಕಿಕ್ಕು ಹೊಡೆದು ಸುಸ್ತಾಗ್ತಾಳೆ. ಆದ್ರೂ ಬೈಕ್ ಅಂತೂ ಸ್ಟಾರ್ಟ್ ಆಗಲ್ಲ. ಆವಾಗ ಚಂದ್ರಕಾಂತಂ ಫ್ರೆಂಡ್ ಚಂದ್ರಕಾಂತ ಹತ್ರ ಹೇಳ್ತಾರೆ, ಏನೇ ನಿಜ ಹೇಳು, ಮೊನ್ನೆ ನಾನ್ ಸಕ್ಕರೆ ಕೊಡ್ದಿರೋದಕ್ಕಲ್ವಾ ನೀನ್ ನನಗೆ ಈ ರೀತಿ ಭಯ ಪಡಿಸ್ತಿದ್ಯಾ ಅಂತ ಹೆದರ್ಕೊಂಡೇ ಹೇಳಿದ್ಲು. ಅದಕ್ಕೆ ಚಂದ್ರಕಾಂತ ಈ ರೀತಿ ಹೇಳಿದ್ಲು, ಹೇ ನಿನ್ನ ಸುಮ್ನಿರೆ, ನನಗೆ ಇಲ್ಲ ಅರ್ಥ ಆಗ್ತಿಲ್ಲ ಈ ಬೈಕ್ಗೆ ಏನಾಯ್ತೋ ಏನೋ ಅಂತ ಹೇಳ್ತಾ ಆ ಬೈಕ್ ನ ಮೇಲೆ ಕೆಳಗಡೆ ನೋಡ್ತಿದ್ಲು. ಆವಾಗ ಅಲ್ಲಿಗೆ ಒಂದು ಹುಲಿ ಬಂತು. ಹುಲಿಯ ಗರ್ಜನೆಗೆ ಜನರೆಲ್ಲರೂ ನಡ್ಗೋದ್ರು. ಹುಲಿನ ನೋಡಿ ಜನರೆಲ್ಲರೂ ಓಡೋದಕ್ ಶುರು ಮಾಡಿದ್ರು. ಚಂದ್ರಕಾಂತ ಹಾಗೂ ಅವಳ ಫ್ರೆಂಡ್ ತಕ್ಷಣ ಪಕ್ಕದಲ್ಲಿದ್ದ ಒಂದು ಮರದ ಮೇಲೆ ಹತ್ತಿ ಅದರ ಕೊಂಬೆ ಮೇಲೆ ಕುತ್ಕೊಂಡ್ರು. ಆ ಹುಲಿ ಮರದ ಮೇಲಿದ್ದ ಚಂದ್ರಕಾಂತಾಳನ್ನು ನೋಡಿ ಇನ್ನೂ ಗರ್ಜಿಸ್ತು. ಆದ್ರಿಂದ ಚಂದ್ರಕಾಂತ ಹಾಗೂ ಅವಳ ಫ್ರೆಂಡ್ ನಡುತ್ತಾ ಭಯಪಟ್ರು. ಆಗ ಚಂದ್ರಕಾಂತ ಮನ್ಸೊಳಗೆ ಈ ರೀತಿ ಅನ್ಕೊಂಡ್ಲು, ಅಯ್ಯೋ ಏನಿದು, ಈ ಹುಲಿ ಇಲ್ಲೇ ನೋಡ್ತೀನಿ, ಅಲ್ಲಿ ಅಷ್ಟ್ ಜನ ಇದ್ರು ನಾನೇ ಕಾಣಿಸ್ತಿದೀನಾ ನಿನ್ಗೆ ಅಂತ ಅನ್ಕೊಂಡ್ಲು. ಅದೇ ಕೊಂಬೆ ಮೇಲೆ ಕೂತ್ಕೊಂಡಿದ್ದ ಅವಳ ಫ್ರೆಂಡ್ ಚಂದ್ರಕಾಂತ ನೋಡಿ ಈ ರೀತಿ ಹೇಳಿದ್ಲು, ಅಲ್ವೇ ಚಂದು, ಬೇಕಿದ್ರೆ ನಾಳೆನೆ ನಾನ್ ನಿನ್ಗೆ 2 kg ಸಕ್ಕರೆ ಕೊಡ್ತೀನಿ ಕಣೆ, ನನ್ನ ಮನೆ ಕರ್ಕೊಂಡೋಗಿ ಪ್ಲೀಸ್ ಅಂತ ಅಳ್ತಾಳೆ. ಆ ಕೊಂಬೆನ ಅಲ್ಗಾಡಿಸ್ತಾಳೆ. ಅದರಿಂದ ಆ ಕೊಂಬೆ ಮುರಿದು ಇಬ್ರು ಆ ಹುಲಿ ಮುಂದೆ ಬೀಳ್ತಾರೆ. ಆವಾಗ ಚಂದ್ರಕಾಂತ ಅವಳ ಫ್ರೆಂಡ್ ಹತ್ರ ಕೋಪದಿಂದ ಈ ರೀತಿ ಹೇಳ್ತಾಳೆ, ಅಲ್ವಿ ನಿನ್ ಸಕ್ಕರೆಯಲ್ಲಿ ಇರುವೆ ಇಲ್ದೆ ಹುಲಿ ಮುಂದೆ ಈ ರೀತಿ ಕೂರ್ಸಿದ್ಯಾ ಏನು ಅಂತ ಅವಳ ಫ್ರೆಂಡನ್ನ ಬೈತಾಳೆ. ಅವರನ್ನು ನೋಡಿದ ಹುಲಿ ಅವರನ್ನ ತಿನ್ನೋದಿಕ್ಕೆ ಅವ್ರ ಹತ್ರ ಬರ್ತಾ ಇರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಚಂದ್ರಕಾಂತ ಮನ್ಸೊಳಗಡೆ ಗಟ್ಟಿಯಾಗಿ ಅವ್ರ ಅತ್ತೆನ ನೆನ್ಸ್ಕೊಂತಾಳೆ. ಅತ್ತೆ! ತಕ್ಷಣ ಅವ್ರ ಅತ್ತೆ ಈಗಲ್ ಮೂಲಕ ಅಲ್ಲಿಗೆ ಬರ್ತಾರೆ. ಸೂರ್ಯಕಾಂತನ ಹೊತ್ಕೊಂಬಂದ ಆ ಈಗಲ್ ಅದರ ಉಗುರಿನಿಂದ ಆ ಹುಲಿನ ಅಲ್ಲಿಂದ ದೂರವಾಗಿ ಬಿಸಾಕುತ್ತೆ. ಸೂರ್ಯಕಾಂತ ಬಂದು ಚಂದ್ರಕಾಂತನ ಕಾಪಾಡಿದಕ್ಕೆ ಚಂದ್ರಕಾಂತ ಹೋಗಿ ಅತ್ತೆನ ಗಟ್ಟಿಯಾಗಿ ತಪ್ಕೊಂತಾಳೆ. ಆಗ ಚಂದ್ರಕಾಂತಂ ಫ್ರೆಂಡ್ ಕೂಡ ಸೂರ್ಯಕಾಂತನ ಗಟ್ಟಿಯಾಗಿ ತಪ್ಕೊಂಡು ಈ ರೀತಿ ಹೇಳ್ತಾಳೆ, ಥ್ಯಾಂಕ್ಸ್ ಆಂಟಿ, ನಾಳೆ ನಿಮ್ಗೆ 2 kg ಅಲ್ಲ 10 kg ಸಕ್ಕರೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಚಂದ್ರಕಾಂತ ಅತ್ತೆ ಹತ್ರ ಈ ರೀತಿ ಹೇಳ್ತಾಳೆ, ಹೌದತ್ತೆ, ನಾವಲ್ಲಿದ್ವಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನಿನ್ ದುರಾಸೆ ಬಗ್ಗೆ ನನಗ್ ಗೊತ್ತಿಲ್ವಾ ಏನು? ನೀನ್ ಈ ರೀತಿ ಯಾವ್ದೋ ಕಿತ್ತೋಗಿರೋ ಕೆಲ್ಸ ಮಾಡ್ತೀಯ ಅಂತಾನೆ ನಾನ್ ನಿನ್ನ ಮ್ಯಾಜಿಕ್ ಗ್ಲೋಬ್ ಅಲ್ಲಿ ನೋಡ್ತಾನೇ ಇದ್ದೆ. ಈ ಸಲ ನಾನೇನು ಮಾಡಿಲ್ಲ ಅತ್ತೆ, ಆ ಬೈಕ್ಗೆ ಅದೃಷ್ಟಕ್ಕದು ಇಲ್ಲೇ ನಿಂತೋಯ್ತು. ಅದಕ್ಕೆ ಸೂರ್ಯಕಾಂತ ಚಂದ್ರಕಾಂತ ಹತ್ರ, ಎಲ್ಲರ ಹತ್ರನೂ ದುಡ್ಡು ತಗೊಂಡಿ ಅಲ್ವೇನೆ, ಅದಕ್ಕೆ ಪೆಟ್ರೋಲ್ ಹಾಕದ್ಯೇನೆ, ಅದ್ರಿಂದಾನೆ ನಿನ್ ಕಂಜೂಸ್ ಬುದ್ಧಿಯಿಂದ ಅದಲ್ಲೇ ನಿಂತೋಯ್ತು ಅಂತ ಬೈದು ಅವರವರ ದುಡ್ಡುಗಳನ್ನ ಅವರು ಕೊಟ್ಟು ಅಲ್ಲಿಂದ ಅವ್ರ ಮನೆಗೆ ಕಳ್ಸಿದ್ರು. ಆ ರೀತಿ ಚಂದ್ರಕಾಂತ ಮತ್ತೆ ದುರಾಸೆ ಬಿದ್ದು ಈ ರೀತಿ ಕಷ್ಟಪಟ್ಲು. ದುರಾಸೆಯ ಹೊಸ ಸೊಸೆ ಮತ್ತು ಮಾಯಾ ಸೌಟು. ಒಂದು ಸುಂದರವಾದ ಊರು. ಅಲ್ಲಿ ಅತ್ತೆ ಚಂದ್ರಕಾಂತಳ ಮನೆಯಲ್ಲಿ ಶ್ರಾವಣ ಶುಕ್ರವಾರದ ದಿನ ಸೊಸೆ ಚಂದ್ರಕಾಂತ ತುಳಸಿ ಕಟ್ಟೆಗೆ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಅದನ್ನು ನೋಡಿದ ಅತ್ತೆ ಸೂರ್ಯಕಾಂತ, ನನ್ನ ಸೊಸೆ ಬಂಗಾರ, ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಿದ್ದಾಳೆ ಅಂದ್ರೆ ನಾನು ತುಂಬಾ ಅದೃಷ್ಟವಂತೆ ಅಂತ ಅನ್ಕೋತಿದ್ದಾಳೆ. ಚಂದ್ರಕಾಂತಳು ಬೆಳಿಗ್ಗೆ ಬೇಗನೆ ಎದ್ದು ಟೀ ಮಾಡಿ ಅತ್ತೆಗೆ, ಮಾವನಿಗೆ, ಗಂಡನ್ಗೆ ಕೊಡ್ತಿದ್ಲು. ಸೂರ್ಯಕಾಂತಳು ತನ್ನ ಸೊಸೆಯನ್ನು ಕರೆದು, ನೋಡು ಮಗಳೇ, ಇವತ್ತಿನ ದಿನ ಲಕ್ಷ್ಮೀ ವೃತ, ಅದಕ್ಕೆ ಸೊಸೆಯಾದವಳು ಲಕ್ಷ್ಮೀದೇವಿಗೆ ಪಾಯಸ, ಪುಳಿಯೋಗರೆ, ಒಬ್ಬಟ್ಟು, ಹೂರಣ ಇತ್ಯಾದಿ ನಿನಗೇನಿಷ್ಟಾನೋ
ಪ್ರಸಾದಗಳನ್ನ ನೀನೇ ಮಾಡ್ಬೇಕು. ಇದನ್ನು ಕೇಳಿದ ಚಂದ್ರಕಾಂತಳ ಮುಖ ಮುದುಡಿ ಹೋಯಿತು. ಮನಸ್ಸಿನಲ್ಲೇ, ಏನು ಇಷ್ಟೆಲ್ಲ ನಾನೇ ಮಾಡ್ಬೇಕಾ? ನನಗ ಅಡ್ಗೆ ಮಾಡಕ್ ಬರಲ್ಲ ಅಂತ ಇವ್ರಿಗೆ ಗೊತ್ತಾದ್ರೆ ಏನ್ ಅನ್ಕೋತಾರ ಏನು? ಸರಿ ಸರಿ ಅತ್ತೆಮ್ಮ. ಅವಳು ಏನ್ ಮಾಡೋದು ಅಂತ ಗೊತ್ತಾಗ್ದೆ ತನ್ನ ಕೋಣೆಗೆ ಹೋಗಿ ಯೂಟ್ಯೂಬ್ ಅಲ್ಲಿ ಪ್ರಸಾದಗಳು ಹೇಗ್ ಮಾಡೋದು ಅಂತ ಸರ್ಚ್ ಮಾಡ್ತಾ ಇದ್ಲು. ಟೀ ಕುಡ್ದ ನಂತರ ಚಂದ್ರಕಾಂತಳ ಮಾವ ಮತ್ತು ಗಂಡ ಅವರ ಕೆಲ್ಸದ ಮೇಲೆ ಹೊರಗಡೆ ಹೋದ್ರು. ಅತ್ತೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋ ಸೊಸೆಯನ್ನ ನೋಡಿ ಅಡುಗೆ ಬರಲ್ಲ ಅನ್ನೋ ವಿಷಯ ತಿಳಿದು ನಗುತ್ತಾ ತನ್ನ ಹಳೆಯ ಪೆಟ್ಟಿಗೆ ತೆಗೆದು ಅದರಿಂದ ಒಂದು ಸೌಟನ್ನು ತೆಗೆದು ಸೊಸೆ ಹತ್ರ, ನೋಡು ಇದನ್ನ ಮಗಳೇ, ಇದು ಮ್ಯಾಜಿಕ್ ಸೌಟು. ಇದನ್ನ ಪಾತ್ರೆ ಒಳಗೆ ಇಟ್ಟು ನೀನ್ ಏನ್ ಅಡುಗೆ ಕೇಳಿದ್ರು ಅದು ಬರುತ್ತೆ. ಇದ್ರಲ್ಲಿ ನೀನು ನಾನ್ ಹೇಳಿರೋ ಪ್ರಸಾದ ಎಲ್ಲ ಮಾಡಬಹುದು. ಇಡು ಒಳಗಡೆ. ನಾನ್ ಹೋಗಿ ಸಾಯಂಕಾಲದ ಪೂಜೆಗೆ ನಮ್ಮನೆಗೆ ಮುತ್ತೈದೆಯರನ್ನ ಕರೆದು ಬರ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಟ್ರು. ಆ ಸೌಟನ್ ನೋಡಿ ಆಶ್ಚರ್ಯದಿಂದ, ಏನು ಇದು ನಿಜಾನಾ? ಒಂದ್ಸಲ ಟೆಸ್ಟ್ ಮಾಡ್ತೀನಿ ಎಂದು ಸೌಟನ್ನ ಒಂದು ಪಾತ್ರೆ ಒಳಗೆ ಇಟ್ಟು ಪುಳಿಯೋಗರೆ ಎನ್ನುತ್ತಿದ್ದಂತೆ ಪುಳಿಯೋಗರೆ ಪ್ರತ್ಯಕ್ಷ ಆಯ್ತು. ಅದನ್ನು ನೋಡಿ ಪಟ್ ಅಂತ ಖುಷಿಯಲ್ಲಿ, ಹಾಯ್ ಎಷ್ಟು ಚೆನ್ನಾಗಿದೆ ಎಂದು ಹೇಳುತ್ತಾ ಅತ್ತೆಯವರು ಹೇಳಿರುವ ಪ್ರಸಾದ ಎಲ್ಲ ಮಾಡಿದಳು. ಆ ನಂತರ ಮ್ಯಾಜಿಕ್ ಸೌಟನ್ನು ಹಿಡಿದಿರುವ ಚಂದ್ರಕಾಂತಳಿಗೆ ಒಂದು ಐಡಿಯಾ ಬಂತು. ಅತ್ತೆಯವ್ರಿಗೆ ಇದನ್ನ ಎಲ್ಲಿಡ್ಬೇಕು ಅಂತ ತಿಳಿಯದೆ ತುಕ್ ಹಿಡ್ದಿರೋ ಪೆಟ್ಟಿಗೆಲಿಟ್ಟಿದ್ರು. ಇದ್ರಿಂದ ನಾನು ಬಿಸ್ನೆಸ್ ಶುರು ಮಾಡಿ ನಾನು ಏನು ಅಂತ ತೋರಿಸ್ತೀನಿ ಎಂದು ಆ ಸೌಟನ್ನ ಒಂದು ದೊಡ್ಡ ಪಾತ್ರೆಯಲ್ಲಿಟ್ಟು 25 ಜನಕ್ಕೆ ಸರಿ ಆಗುವಷ್ಟು ಪಾಯಸ ಅಂದ ಕೂಡ್ಲೆ ಪಾಯಸ ಬಂತು. ತಕ್ಷಣವೇ ಮನೆ ಮುಂದೆ ಇಟ್ಟು ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ಲು. ಪಾಯಸದ ಸುವಾಸನೆಗೆ ಅಲ್ಲೇ ಸುತ್ತಾಡುತ್ತಿದ್ದ ಜನಗಳು ಕೊಂಡುಕೊಂಡರು. ಪಾಯಸದ ರುಚಿಯ ಬಗ್ಗೆ ಊರೆಲ್ಲ ಹಬ್ಬಿ ಜನ ಮುಗಿಬಿದ್ದರು. ಚಂದ್ರಕಾಂತಳಿಗೆ ತುಂಬಾ ಸಂತೋಷವಾಯಿತು. ಅದಾದ್ಮೇಲೆ ಕೊನೆಗೆ ಪಾಯಸ ಸ್ವಲ್ಪನೇ ಉಳಿದಿತ್ತು. ಆದ್ರೆ ಜನಗಳನ್ನ ನೋಡಿದ್ರೆ ಇನ್ನೂ 10 ಜನ ಕೊಂಡ್ಕೋಬೇಕಿತ್ತು. ಆವಾಗ, ಅಯ್ಯಯ್ಯೋ ಈಗೇನ್ ಮಾಡೋದು? ಇನ್ನೂ ತುಂಬಾ ಜನ ಇದ್ದಾರೆ. ನಾನು ಈಗ್ಲೇ ಅಡುಗೆ ಮನೆಗೆ ಹೋಗಿ ಆ ಸೌಟನ್ ಉಪಯೋಗಿಸಿ ಪಾಯಸ ಮಾಡ್ಕೊಂಡ್ ಬರ್ಬೇಕು. ಆಗ ಆ ಪಾಯಸ ಮಾಡೋ ಪಾತ್ರೆಯಲ್ಲಿ ಸೌಟನ್ನಿಟ್ಟು ಪಾಯಸ ಅಂದ್ಲು. ಬರ್ಲೇ ಇಲ್ಲ. ಮತ್ತೆ ಸೌಟನ್ನಿಟ್ಟು ಪಾಯಸ ಅಂದ್ಲು. ಈ ಸಲ ಕೂಡ ಬರ್ಲಿಲ್ಲ. ಚಂದ್ರಕಾಂತಳು ತುಂಬಾ ಕಂಗಾಲಾದಳು. ಇದೇನು? ಇದ್ಯಾಕ್ ಕೆಲ್ಸ ಮಾಡ್ತಿಲ್ಲ? ಏನಾಯ್ತಿದಕ್ಕೆ? ಹೊರಗಡೆ ಜನಗಳು ತುಂಬಾ ಇದ್ದಾರೆ. ಪಾಯಸ ಆಗೋಯ್ತು ಅಂತ ಗೊತ್ತಾದ್ರೆ ಬಂದಿರೋ ದುಡ್ಡು ಹೋಗುತ್ತೆ ಅಂದ್ಕೊಂಡು ಈಗ ನಾನ್ ದಿಮಾಕಿಂದ ತುಂಬಾ ದುಡ್ಡು ಸಂಪಾದನೆ ಮಾಡ್ತೀನಿ ಎಂದು ಮಿಕ್ಕಿರೋ ಪಾಯಸಕ್ಕೆ 25 ಜನಕ್ಕಾಗುವಷ್ಟು ನೀರ್ ಹಾಕಿ ಅವಳು ಸಕ್ಕರೆ ಬದಲಾಗಿ ಉಪ್ಪು ಇನ್ನೇನೇನೋ ಹಾಕಿ ಮತ್ತೆ ಆ ಪಾಯಸವನ್ನ ಮಾರೋಕೆ ಮುಂದಾದ್ಲು. ಅದನ್ ತಿಂದ ಜನರು ವಾಂತಿ ಮಾಡೋಕ್ ಶುರು ಮಾಡಿದ್ರು. ಇದರಿಂದಾಗಿ ಎಲ್ಲರೂ ಚಂದ್ರಕಾಂತಳನ್ನ ಬೈಯೋಕ್ ಶುರು ಮಾಡಿದ್ರು. ಆಗ ಬಂದ ಅತ್ತೆ ಸೂರ್ಯಕಾಂತಾಗೆ ಕ್ಷಣದಲ್ಲೇ ಎಲ್ಲ ಅರ್ಥವಾಯಿತು. ಅತ್ತೆಯನ್ನು ನೋಡಿ ಭಯದಲ್ಲಿ, ಅದು ಅದು ಅತ್ತೆಮ್ಮ ಎನ್ನುತ್ತಾ, ಮೊದ್ಲು ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಬಿಡು ಎಂದಳು. ದುಡ್ಡು ತಗೊಂಡು ಎಲ್ಲರೂ ಹೋಗ್ಬಿಟ್ರು. ಆ ಸೌಟು ದಿನದಲ್ಲಿ 1 ಗಂಟೆ ಮಾತ್ರ ಕೆಲಸ ಮಾಡೋದು. ಇದನ್ನ ಮುಂಚೆನೆ ಹೇಳೋದು ಮರ್ತು ಹೋದೆ. ಇದನ್ನು ಕೇಳಿದ ಚಂದ್ರಕಾಂತ ಹಾಗೆ ನಿಧಾನವಾಗಿ ಮನಸ್ಸಿನಲ್ಲಿ, ಮಾಡೋದೆಲ್ಲ ಮಾಡ್ಬಿಟ್ಟು ಈ ವಿಷಯನ ಈಗ್ಲಾ ಹೇಳೋದು ಅಂದುಕೊಳ್ಳುತ್ತಿರುವಾಗ, ಆಸೆ ಇರ್ಬೇಕು ಆದ್ರೆ ಅತಿಯಾಸೆ ಇರ್ಬಾರ್ದಮ್ಮ. ನಾಳೆಯಿಂದ ನೀನು ಅಡುಗೆ ಕಲ್ತ್ಕೊಂಡು ನೀನೇ ಮಾಡ್ಬೇಕು ಎಂದು ಸೌಟನ್ನ ಹಿಡ್ಕೊಂಡು ಅಡುಗೆ ಮನೆಗೆ ಹೋದ್ಲು. ಏನು, ಅಡುಗೆ ಕಲ್ತ್ಕೋಬೇಕಾ? ಈಗ್ಲೇ ಅಲ್ವಾ ಎಪಿಸೋಡ್ ಶುರುವಾಗಿರೋದು? ಕಲಿತೀನಿ, ನಾನು ಏನು ಅಂತ ತೋರಿಸ್ತೀನಿ ಎಂದು ಚಂದ್ರಕಾಂತಳು ಗೊಣಗಿದ್ಲು. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ.
ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.